ಪಾಟೀಲ್ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರ ಗ್ರಾಮದ ರೈತರು ಕೊಡಗಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಅವರಿಗೆ 2 ಎತ್ತುಗಳೊಂದಿಗೆ ಎತ್ತಿನ ಚಕಡಿ ಗಾಡಿಯನ್ನ ಕೊಡುಗೆ ನೀಡುವ ಮೂಲಕ ವಿಶಿಷ್ಟವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಮತಕ್ಷೇತ್ರಕ್ಕೆ ಸುಮಾರು 200 ಕೋಟಿ ರೂಪಾಯಿ ಮೊತ್ತದ ಶ್ರೀ ಕರೆಸಿದ್ದೇಶ್ವರ ಏತ ನೀರಾವರಿ ಯೋಜನೆ ತರಿಸಿದ ಹಿನ್ನೆಲೆ ರೈತರು ತಮ್ಮ ಅಭಿಮಾನವನ್ನ ಈ ವಿಭಿನ್ನ ಉಡುಗೊರೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ. ಯೋಜನೆಯಿಂದ 22 ಗ್ರಾಮಗಳ ಸುಮಾರು 9,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಲಭ್ಯವಾಗಲಿದೆ. ಅಲಕನೂರ ಗ್ರಾಮದ ರೈತ ಸಮೂಹವು ಎತ್ತುಗಳ ಸಮೇತ ಚಕಡಿ ಗಾಡಿಯನ್ನ ಹಸ್ತಾಂತರಿಸಿ ವಿಶೇಷ ಗೌರವ ಸಲ್ಲಿಸಿದ್ರು. 2 ಎತ್ತುಗಳು ಹಾಗೂ ಚಕ್ಕಡಿ ಗಾಡಿ ಸೇರಿ ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ ಈ ಕೊಡುಗೆಯನ್ನ ಶಾಸಕರಿಗೆ ಚಬಕ ನೀಡುವ ಮೂಲಕ ಅಧಿಕೃತವಾಗಿ ಒಪ್ಪಿಸಿದ್ರು. ದಿವಸ ನಮ್ಮ ಕುರ್ಚಿ ಮತಕ್ಷೇತ್ರಕ್ಕ ಜನಪ್ರಿಯ ಶಾಸಕರಾದ ಮಹೇಂದ್ರನಾಥ್ ತಮ್ಮಣ್ಣವರ 200 ಕೋಟಿ ಅನುದಾನ ತಂದ ಕರೆಸಿದ್ದೇಶ್ವರ ಏತ್ ನೀರಾವರಿ ಮಾಡ್ಯಾರ್ರಿ. ಆ ಏತ್ ನೀರಾವರಿಯಿಂದ ಒಂದು 10 ರಿಂದ 15 ಹಳ್ಳಿಗೆ ಅನುಕೂಲ ಆಗೈತಿ. ಅದ್ರ ಸಂಬಂಧ ನಾವೆಲ್ಲ ಅಲಕನೂರು ರೈತರೆಲ್ಲ ಕೂಡಿಸಿ ಶಾಸಕರಿಗೆ ಒಂದು ಎತ್ತಿನ ಬಂಡಿ ಮತ್ತು ಒಂದು ಜೋಡಿ ಎತ್ತ ಉಡುಗೊರೆ ಕೊಡಬೇಕು. ರೈತರ ಪರವಾಗಿ ಕಾಳಜಿ ಇರುವಂಥ ಶಾಸಕರಿಗೆ ರೈತರ ಪರವಾಗಿ ರೈತರ ಎಲ್ಲರೂ ಸೇರಿಸಿ ಒಂದು ಜೋಡಿ ಎತ್ತು ಆಮೇಲೆ ಒಂದು ಗಾಡಿಯನ್ನು ಕೊಡ್ತಾ ಇದ್ದೀವಿ ರೀ. ಎಷ್ಟೈತ್ರಿ ಇದು ಪ್ರೈಸ್? ಎಷ್ಟಾಗಿತ್ತು? ಒಂದು 3 ಲಕ್ಷ ರೂಪಾಯಿ ಆಗೈತೆ ಸರ್. ಅದು ಎಷ್ಟು ಜನ ಕೂಡಿ ಕೊಡೋದ್ರಿ? ನಾವು ಒಬ್ಬರೇ ಕೊಡೋದ್ರಿ? ನಾವು ಅಲಕನೂರು ರೈತರೆಲ್ಲ ಕೂಡಿಸ್ಕೊಂಡು ಯಾವಾಗ ಕೊಡೋದ್ರಿ? ಈಗ ಶಾಸಕರು ಫಂಕ್ಷನ್ ಇನ್ನೊಂದು ಅರ್ಧ ಗಂಟೆದಾಗ ಬರ್ತಾರೆ. ಶಾಸಕರು ಬಂದು ಬಿಟ್ಟು ಕೊಡೋ ನಾವು ಅವ್ರ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ. ಶಾಸಕರಿಗೆ ಏತ್ ನೀರಾವರಿ ತಂದದಕ್ಕಾಗಿ ಸತ್ಕಾರ ಮಾಡೋ ಸಂಬಂಧ ಇಲ್ಲಿವರೆಗೆ ನಮ್ಮ ಕ್ಷೇತ್ರದಾಗ ಯಾರು ಮಾಡಲು ಕೆಲಸ ಮಾಡ್ಯಾರ ನಮ್ಮ ಶಾಸಕರ. ಅದರ ಸಂಬಂಧ ಏತ್ ನೀರಾವರಿ ಅವ್ರ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ. ನಮಸ್ಕರಿಸುತ್ತಾ ಅಲಕನೂರಿನ ಎಲ್ಲ ರೈತ ಬಾಂಧವರೆಲ್ಲ ಕೂಡ್ಕೊಂಡು ಕರೆಸಿದ್ದೇಶ್ವರ ಏತ್ ನೀರಾವರಿ ಯೋಜನೆ ಮಾಡ್ಕೊಂಡು ಬಂದಕ್ಕಾಗಿ ನಮ್ಮ ಶಾಸಕರ ಅವ್ರು 198 ಕೋಟಿ ರೂಪಾಯಿ ಏನು ಅನುದಾನ ತೊಗೊಂಬಂದಾರಲ್ಲ ಅದು ಅನುಮೋದನೆ ಆಗೋದ್ರಿಂದ ಇವತ್ತು ಏನು ಕಾಮಗಾರಿ ಚಾಲು ಆಗೋದೈತಿ. ಅದಕ್ಕೆ ಅಭಿನಂದನೆ ಕಾರ್ಯಕ್ರಮ ಎಲ್ಲ ನಮ್ಮ ಕುರ್ಚಿ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಯವರು ಎಲ್ಲ ರೈತ ಬಾಂಧವರೆಲ್ಲ ಕೂಡ್ಕೊಂಡು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡವರು. ಆ ಅಭಿನಂದನೆ ಕಾರ್ಯಕ್ರಮ ನಮ್ಮ ಅಲಕನೂರವರು ವಿಶೇಷವಾಗಿ ಎಲ್ಲ ನಮ್ಮ ರೈತ ಬಾಂಧವರೆಲ್ಲ ಮತ್ತು ಕಾರ್ಯಕರ್ತರೆಲ್ಲ ಕೂಡ್ಕೊಂಡು ಇವತ್ತೇನು ಮಾಡಿದಪ್ಪ ಅಂದ್ರೆ ಒಂದು ಅಭಿನಂದನೆ ಹೆಂಗೆ ಸಲ್ಲಿಸ್ಬೇಕಂತಂದ್ರೆ ಇವತ್ತು ಅವರು ರೈತರದಾರು, ನಮ್ಮ ಶಾಸಕರದವರು ಮೊದಲು ರೈತರ ಸಂಕೇತವಾಗೈತೆ ಎತ್ತ ಮತ್ತು ಗಾಡಿ ಇದನ್ನೆಲ್ಲ ಕೊಡೋದ್ರಿಂದ ನಾವು ಗಿಫ್ಟ್ ಆಗಿ ಕೊಡೋಣ ಅಂತಂದು ಮಾತಾಡ್ಕೊಂಡು ನಮ್ಮ ಊರ ಗ್ರಾಮಸ್ಥರ ಹಿರಿಯರೆಲ್ಲ ಮಾತಾಡ್ಕೊಂಡ್ರೆ ಕರೆಸಿದ್ದೇಶ್ವರ ಏತ್ ನೀರಾವರಿ ಏನು ಹೆಸರು ಇಟ್ಟಾರಲ್ಲ ಕರೆಸಿದ್ದೇಶ್ವರನಿಂದ ಚಾಲು ಆಗಲಿ ಅಂತ ಅಂದ್ಕೊಂಡು ಇವತ್ತಿನ ದಿವಸ ಕರೆಸಿದ್ದೇಶ್ವರ ಗುಡಿ ಮುಂದೆ ಅಭಿಷೇಕ ಮಾಡೋದ್ರ ಮುಖಾಂತರ ಇಲ್ಲಿಂದನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡತ್ತಾರೆ. ಇವತ್ತು ಇದು ನಮ್ಮ ಊರಿಗೆ ಒಂದು ಹೆಮ್ಮೆ ವಿಷಯ ಐತಿ. ನಮ್ಮ ಕರೆಸಿದ್ದೇಶ್ವರ ಹೆಸರು ಇಟ್ಟದು ಒಂದು ನಮ್ಮ ಹೆಮ್ಮೆ ವಿಷಯ ಐತಿ. ಅದರಿಂದ ನಮ್ಮ ಅಲಕನೂರು ಏನಾದರೂ ಒಂದು ವಿಶೇಷ ಕೊಡೋಣ ಅಂತ ಅಂದ್ಕೊಂಡು ಕರೆಸಿದ್ದನ ಭಕ್ತರ ತಂದು ನಾವೆಲ್ಲ ತಿಳ್ಕೊಂಡು ಇವತ್ತು ಒಂದು ಎತ್ತ 2 ಎತ್ತರಿ ಒಂದು ಗಾಡಿ ಎಲ್ಲ ಇದನ್ನೆಲ್ಲ ಎಲ್ಲರೂ ಕುಡಿಕಿಸಿಂದ ನಮ್ಮ ಶಾಸಕರ ಉಡುಗೊರೆಯಾಗಿ ನಾವು ಕೊಡಾಕತ್ತೀವಿ. ಎಷ್ಟು ಬೆಲೆ ಬಾಳ್ತೈತ್ರಿ? ಪ್ರೈಸ್ ಒಂದು 3 ಲಕ್ಷ ಮೇಲೆ ಆಗೈತೆ ರೀ. ನಾವೆಲ್ಲರೂ ಕೂಡ ಪಟ್ಟಿ ಹಾಕೊಂಡು ಕಿಸಿಂದ ನಾವು ಕೊಡಾಕತ್ತೀವಿ ರೀ. ಯಾಕಂದ್ರೆ ನಮ್ಮ ಶಾಸಕರಿಗೆ ಇರಲಿ ಅವ್ರಿಗೆ ನಮ್ಗೆ ಜೀವನ ಪರ್ಯಂತರ ಆಗುವಂಥ ಒಂದು 200 ಕೋಟಿ ರೂಪಾಯಿದ ಒಂದು ಪ್ರಾಜೆಕ್ಟ್ ಕೊಡತ್ತಾರ ಅಂದ್ಕೊಂಡು ನಾವೆಲ್ಲರೂ ಕೂಡ ಕಿಸಿಂದ ನಮ್ಮ ಇಚ್ಛೆಯಿಂದ ಕೊಡಾಕತ್ತೀವಿ ರೀ ಅವ್ರಿಗೆ ಶಾಸಕರಿಗೆ. ಎತ್ತುಗಳ ಎಲ್ಲಿಂದ ತೊಗೊಂಡ್ರಿ? ಎತ್ತುಗಳ ಮೆಕ್ಕಳಿಂದ ತೊಗೊಂಬಂದಿದ್ದೀವಿ ನಾವು. ಈಗ ಇಲ್ಲಿ ಮೆರವಣಿಗೆ ಮುಖಾಂತರ ಹೋಗ್ತೀರಾ? ಇಲ್ಲಿ ಕರೆಸಿದ್ದೇಶ್ವರ ಗುಡಿ ಮುಂದೆ ಮೆರವಣಿಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಲ್ಲಿಂದ ಹರವಿರಿಯಲ್ಲಿ ಪುರಸಭೆ ಹತ್ರ ಒಂದು ದೊಡ್ಡ ಫಂಕ್ಷನ್ ಇಟ್ಕೊಂಡಾರೆ. ಈ ಮೆರವಣಿಗೆ ಮುಖಾಂತರ ಅವ್ರಿಗೆ ಹೋಗಿ ಅಲ್ಲಿ ಉಡುಗೊರೆ ಕೊಡೋರು. ಈ ಸಂದರ್ಭದಲ್ಲಿ ಅಲಕನೂರ ಗ್ರಾಮದ ರೈತ ಮುಖಂಡರು, ರೈತರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯರು ಹಾಗೂ ಶಾಸಕ ಮಹೇಂದ್ರ ತಮ್ಮಣ್ಣವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸಿದ್ದರಾಮಗೌಡ ಪಾಟೀಲ್ ಎಜಿ ನ್ಯೂಸ್ ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.